ಒಂದು ಹಳ್ಳಿಯಲ್ಲಿ ದಯಾಳುವಾದ ಓರ್ವ ರೈತನಿದ್ದನು. ಆತನು ಪ್ರಾಣಿಯಾಗಲಿ ಮನುಷ್ಯರಾಗಲಿ ಗಾಯಗೊಂಡಿದ್ದರೆ ಅಥವಾ ರೋಗದಿಂದ ನರಳುತ್ತಿದ್ದರೆ ತಕ್ಷಣ ಧಾವಿಸಿ ತನ್ನಿಂದಾಗುವ ನೆರವನ್ನು ನೀಡುತ್ತಿದ್ದನು. ತನ್ನ ಕೆಲಸವನ್ನು ಬದಿಗೊತ್ತಿ ಅವರನ್ನು ಉಪಚರಿಸುತ್ತಿದ್ದನು. ದುರಾದೃಷ್ಟವಶಾತ್ ಅವನಿಗೆ ಉಚಿತನುಚಿತ ಚಿತ್ತಪ್ರಜ್ಞೆ ಇರಲಿಲ್ಲ. ಒಂದು ದಿನ ಕಾಡಿನಿಂದ ಕಟ್ಟಿಗೆ ಒಡೆದು ತರುತ್ತಿದ್ದ ರೈತನಿಗೆ ಸತ್ತು ಸೊರಗಿ ಬಿದ್ದಿದ್ದ ಹಾವು ಕಾಣಿಸಿತು. ಅದನ್ನು ಎತ್ತಿಕೊಂಡು ರೈತನು, ಛೇ ಛೇ, ಹಾವು ಚಳಿಗಾಲಕ್ಕೆ ತಣ್ಣಗಾಗಿದೆ, ಮರಗಟ್ಟಿ ಹೋಗಿದೆ, ಪಾಪ ಬೆಂಕಿಯ ಕಾವು ಕೊಟ್ಟರೆ ಸರಿ ಹೋಗುತ್ತದೆ ಎಂದುಕೊಳ್ಳುತ್ತಾ ಹಾವನ್ನು ಮನೆಗೆ ತಂದನು. ಮನೆಯ ಮುಂದೆ ಬೆಂಕಿ ಮಾಡಿ ಹಾವನ್ನು ಅದರ ಹತ್ತಿರದಲ್ಲಿ ಬಿಟ್ಟು ತಾನೂ ಅಲ್ಲೇ ಕುಳಿತನು. ಸ್ವಲ್ಪ ಹೊತ್ತಿನ ನಂತರ ಹಾವು ಎಚ್ಚರಗೊಂಡಿತು. ಅದಕ್ಕೆ ಆಯಾಸವಾಗಿದೆ ಹೊರತು ಬೇರೇನೂ ಆಗಿರಲಿಲ್ಲ. ಪ್ರಾಣಿಗಳಲ್ಲಿ ಹೆಚ್ಚಿನವು ಬೆಂಕಿ ಎಂದರೆ ಭಯಪಡುತ್ತವೆ. ಹಾವಿಗೆ ಹತ್ತಿರದಲ್ಲಿ ಬೆಂಕಿಯನ್ನು ಕಂಡು ಭಯವಾಯಿತು. ಮನೆಯ ಬಾಗಿಲಿನಲ್ಲಿ ತೂಕಾಡಿಸುತ್ತಾ ಕುಳಿತಿದ್ದ ರೈತನು ಕಾಣಿಸುತ್ತಲೇ, ಓಹೋ, ಇವನು ನನ್ನನ್ನು ಸುಟ್ಟು ಕೊಲ್ಲಬೇಕೆಂದುಕೊಂಡಿದ್ದಾನೆ. ಈ ಮನುಷ್ಯರು ಎಲ್ಲ ಮಹಾದುಷ್ಟರು. ಮೋಜಿಗೋಸ್ಕರವಾದರೂ ಪ್ರಾಣಿಗಳನ್ನು ಕೊಲ್ಲುತ್ತಾರೆ ಎಂದುಕೊಳ್ಳುತ್ತಾ ಅವನನ್ನು ಕಚ್ಚಿಬಿಡಲು ಸರಸರನೆ ಹರಿದು ಬಂದಿತ್ತು. ರೈತನಿಗೆ ಎಚ್ಚರವಾಯಿತು. ಅವನು ಬೆಂಕಿಯ ಕಾವಿಗೆ ಹಾವು ಚೇತರಿಸಿಕೊಂಡಿದ್ದೇನೋ ತನಗೆ ಕೃತಜ್ಞತೆ ಹೇಳಲು ಬರುತ್ತಿದೆ ಎಂದು ಭಾವಿಸಿ ಅದನ್ನು ಎತ್ತಿಕೊಳ್ಳಲು ಕೈ ಚಾಚಿದನು. ತಂದೆಯನ್ನು ಒಳಗೆ ಕರೆಯಲು ಬಂದರೆ ರೈತನ ಮಗ ಸಂದರ್ಭವನ್ನು ಅರ್ಥೈಸಿಕೊಂಡು ಹಾವನ್ನು ಕೊಡಲಿಯಿಂದ ಕೊಚ್ಚಿ ಕೊಂದನು. ಇದರ ಕಥೆಯ ನೀತಿ ಇಷ್ಟೇ: ದಯೆ ಇರಬೇಕು, ಮೂರ್ಖತನ ಇರಬಾರದು.